ಹಲೋ ನಮಸ್ತೆ ಎಲ್ರಿಗೂ. ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳಾ ನೌಕರರಿಗೆ ಒಂದು ಗುಡ್ ನ್ಯೂಸ್ ಅನ್ನ ನೀಡಿದೆ. ಇನ್ನು ಪ್ರತಿ ತಿಂಗಳ ಒಂದು ದಿನ ಅಂದ್ರೆ ವರ್ಷದಲ್ಲಿ 12 ದಿನಗಳಂತೆ ಮಹಿಳಾ ನೌಕರರು ವೇತನ ಸಹಿತವಾದಂತಹ ಮುಟ್ಟಿನ ರಜೆ ಅಥವಾ ಋತುಚಕ್ರದ ರಜೆಯನ್ನ ಪಡ್ಕೊಳ್ಬಹುದಾಗಿದೆ. ಭಾರತದ ಇತರ ರಾಜ್ಯಗಳು ಅಂತ ಹೇಳಿದ್ರೆ ಬಿಹಾರ, ಒರಿಸ್ಸಾ, ಕೇರಳದ ಮಾದರಿಯನ್ನೇ ಅನುಸರಿಸಿ ಕರ್ನಾಟಕ ರಾಜ್ಯ ಕೂಡ ಈ ರೀತಿಯ ಒಂದು ನೀತಿಯನ್ನ ಜಾರಿಗೆ ತಂದಿದೆ. ಇದು ಬಹು ದಿನಗಳ ಬೇಡಿಕೆಯಾಗಿತ್ತು ಮಹಿಳಾ ನೌಕರರದು. ಅಂದ್ರೆ ಕಳೆದ ಒಂದು ವರ್ಷದಿಂದ ಇದರ ಬಗ್ಗೆ ನಿರಂತರವಾಗಿ ಹೋರಾಟ ನಡೀತಾ ಇತ್ತು. ಕೊನೆಗೂ ಸಂಪುಟ ಅದಕ್ಕೆ ಅಸ್ತು ಅಂತ ಹೇಳಿದೆ. ಇನ್ನು ಈ ಮುಟ್ಟಿನ ರಜೆ ಯಾರಿಗೆಲ್ಲ ಅನ್ವಯಿಸುತ್ತೆ ಅಂತ ನೋಡೋದಾದ್ರೆ ಇದು ಕೇವಲ ಸರ್ಕಾರಿ ನೌಕರರಿಗೆ ಮಾತ್ರವಲ್ಲದೆ ಖಾಸಗಿ ಸಂಸ್ಥೆಗಳು, ಕಾರ್ಖಾನೆ, ಗಾರ್ಮೆಂಟ್, ಬಹುರಾಷ್ಟ್ರೀಯ ಕಂಪನಿಗಳು ಸೇರಿದಂತೆ ಎಲ್ಲಾ ವಲಯದ ಮಹಿಳಾ ನೌಕರರಿಗೆ ಅನ್ವಯಿಸುತ್ತೆ. ಈ ಮುಟ್ಟಿನ ರಜೆಯನ್ನ ಸದುಪಯೋಗ ಹಾಗೂ ದುರುಪಯೋಗ ಪಡಿಸ್ಕೊಳ್ಳೋದು ನಮ್ಮ ಕೈಲೇ ಇದೆ. ಸಾಮಾನ್ಯವಾಗಿ ಮಹಿಳೆಯರಿಗೆ ಮುಟ್ಟಿನ ಸಂದರ್ಭದಲ್ಲಿ ಆಗುವಂತಹ ನೋವು ಹಾಗೂ ಮಾನಸಿಕ ಸಮಸ್ಯೆಯಿಂದಾಗಿ ನಾವು ಕೆಲಸಕ್ಕೆ ತೆರಳಲಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇಂತಹ ಸಮಯದಲ್ಲಿ ಖಂಡಿತವಾಗಿಯೂ ನಮಗೆ ವಿಶ್ರಾಂತಿಯ ಅಗತ್ಯತೆ ಇದೆ. ಇದನ್ನ ಮನಗಂಡಂತಹ ಸರ್ಕಾರ ಮುಟ್ಟಿನ ರಜೆಯನ್ನ ಜಾರಿಗೆ ತಂದಿದೆ. ಆದರೆ ನಿಜವಾಗ್ಲೂ ನಮಗೆ ಅಂತಹ ಪರಿಸ್ಥಿತಿಯಲ್ಲಿ ಕೆಲಸಕ್ಕೆ ತೆರಳಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತ ಹೇಳುವಂಥದ್ದಿದ್ರೆ ಮಾತ್ರ ನಾವು ಈ ರಜೆಯನ್ನ ಪಡ್ಕೊಳ್ಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಒಂದು ರಜೆ ಫ್ರೀಯಾಗಿ ಸಿಕ್ತು ಅಂತ ಹೇಳಿ ನಾವು ಅದನ್ನ ದುರುಪಯೋಗ ಪಡಿಸ್ಕೊಂಡ್ರೆ ನಾವು ನಮ್ಮ ಸಂಸ್ಥೆಗೆ ಅಪ್ರಾಮಾಣಿಕತೆ ತೋರಿದಂಗೆ ಆಗುತ್ತೆ. ಆದ್ರಿಂದ ಎಲ್ಲರೂ ಕೂಡ ನಾವು ನಮ್ಮ ಜವಾಬ್ದಾರಿಯನ್ನ ಅರಿತುಕೊಂಡು ನಾವು ಈ ರಜೆಯನ್ನ ಸದುಪಯೋಗ ಪಡಿಸ್ಕೊಳ್ಳೋಣ. ಈ ಮೆನ್ಸ್ಟ್ರಲ್ ಲೀವ್ ಪಾಲಿಸಿ ಏನಿದೆ ಇದರಲ್ಲಿ ಯಾವುದೆಲ್ಲ ನಿಬಂಧನೆಗಳು ಇದೆ ಅನ್ನೋದನ್ನ ನಾವು ಮುಂದೆ ಕಾದ್ ನೋಡ್ಬೇಕಾಗಿದೆ. ನೋಡೋಣ ಯಾವುದೆಲ್ಲ ನಿಬಂಧನೆಗಳು ಇದಕ್ಕೆ ಒಳಪಟ್ಟಿರುತ್ತೆ ಅಂತ ಹೇಳಿ. ಸರ್ಕಾರದ ಈ ಪ್ರಗತಿಪರ ತೀರ್ಮಾನಕ್ಕೆ ಮಹಿಳೆಯರ ಪರವಾಗಿ ಧನ್ಯವಾದವನ್ನ ತಿಳಿಸೋಣ. ಇದ್ರ ಬಗ್ಗೆ ಏನಾದ್ರೂ ನಿಮ್ಮ ಅನಿಸಿಕೆ ಇದ್ರೆ ಅದನ್ನ ಕೂಡ ಕಮೆಂಟ್ ಮುಖಾಂತರ ಶೇರ್ ಮಾಡ್ಕೊಳ್ಳಿ.